ಬ್ಲೈಂಡ್ ಸ್ಪಾಟ್ ಇದು ಅಮೇರಿಕನ್ನ ಡಾಕ್ಯುಮೆಂಟ್ರಿ ಫಿಲ್ಮ್ ಆಗಿದೆ. ರಾಕೇಶ್ ವರ್ಮಾ ಅವರು ಡೈರೆಕ್ಟರ್ ಮತ್ತು ರೈಟರ್ ಆಗಿದ್ದಾರೆ. ಇನ್ನು ಕ್ಯಾರೆಕ್ಟರ್ ವಿಷಯಕ್ಕೆ ಬರೋದಾದರೆ ನವೀನ್ ಚಂದ್ರ ಅವರು ವಿಕ್ರಮ್ ಅನ್ನೋ ಲೀಡ್ ರೋಲ್ನ ಮಾಡಿದ್ದಾರೆ. ರಾಶಿ ಸಿಂಗ್ ಅವರು ದಿವ್ಯಾ ಅನ್ನೋ ಕ್ಯಾರೆಕ್ಟರ್ನಲ್ಲಿ, ರವಿ ವರ್ಮಾ ಅನ್ನೋರು ಜಯರಾಮ್ ಅನ್ನೋ ಕ್ಯಾರೆಕ್ಟರ್ನಲ್ಲಿ, ಅಲಿ ರೇಜ್ ಅನ್ನೋರು ಆದಿತ್ಯ ಅನ್ನೋ ಕ್ಯಾರೆಕ್ಟರ್ನಲ್ಲಿ, ಗಾಯತ್ರಿ ಭಾರ್ಗವಿ ಅನ್ನೋರು ಲಕ್ಷ್ಮಿ ಅನ್ನೋ ಕ್ಯಾರೆಕ್ಟರ್ನಲ್ಲಿ ರೋಲ್ನ ಮಾಡಿದ್ದಾರೆ. ಇನ್ನು ಫಿಲ್ಮ್ಗೆ ಬರೋದಾದರೆ ದಿವ್ಯಾ ಅನ್ನೋ ಒಬ್ಬಳು ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿರ್ತಾಳೆ. ಈ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಬಂದ ಇನ್ಸ್ಪೆಕ್ಟರ್ ವಿಕ್ರಮ್ ಇದು ಆತ್ಮಹತ್ಯೆ ಅಲ್ಲ ಕೊಲೆ ಅಂತ ಹೇಳ್ತಾರೆ. ಅಲ್ಲಿಂದ ಇನ್ವೆಸ್ಟಿಗೇಷನ್ ಯಾವ ಥರ ನಡೆಯುತ್ತೆ ಅನ್ನೋದೇ ಸಿನಿಮಾದ ಒನ್ ಲೈನ್ ಸ್ಟೋರಿ ಆಗಿದೆ. ಆಲ್ಮೋಸ್ಟ್ 80% ಶೂಟ್ ಒಂದೇ ಮನೆಯಲ್ಲಿ ನಡೆದಿದೆ. ನೋಡುವಂಥ ಪ್ರೇಕ್ಷಕರಿಗೆ ಒಬ್ಬರ ಮೇಲೆ ಡೌಟ್ ಬಂದೇ ಬರುತ್ತೆ. ಇಲ್ಲಿಗೆ ಕೊಲೆನ ಒಬ್ಬರು ಮಾಡಿದ್ದಾರೆ ಅಂತ ಪ್ರೂವ್ ಆದರೆ ಸ್ವಲ್ಪ ಬಿಟ್ಟು ಇನ್ನೊಬ್ಬರ ಮೇಲೆ ಮತ್ತೆ ಅನುಮಾನ ಬರುತ್ತೆ. ಇಲ್ಲಿ ವಿಕ್ರಮ್ ಅನ್ನೋರು NIA ಆಫೀಸರ್ ಆದಂಥ ಆದಿತ್ಯ ಅವರ ಮೇಲೆ ಈ ಕೊಲೆನ ಹಾಕಬೇಕಂತ ಟಾರ್ಗೆಟ್ ಫಿಕ್ಸ್ ಮಾಡಿರ್ತಾರೆ. ಆದರೆ ಆದಿತ್ಯ ಅವರು ವಿಕ್ರಮ್ ಅವರಿಗೆ ಗೊತ್ತಿರೋದ ಹಾಗೆ ಯಾವ ಥರ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅನ್ನೋದನ್ನೇ ಇಲ್ಲಿ ಸಸ್ಪೆನ್ಸ್ ಆಗಿ ತೋರಿಸಿದ್ದಾರೆ. ಸತ್ತಿರೋ ಮಹಿಳೆಗೂ ಆದಿತ್ಯನಿಗೂ ಏನು ಸಂಬಂಧ, ಹಾಗೆ ವಿಕ್ರಮ್ಗೂ ದಿವ್ಯಾಳಿಗೂ ಏನು ಸಂಬಂಧ, ಕೊನೆಗೆ ಕೊಲೆ ಮಾಡಿರೋದು ಯಾರು, ಯಾಕೆ ಕೊಲೆನ ಮಾಡಿದ್ರು ಅನ್ನೋದು ತುಂಬ ಸಸ್ಪೆನ್ಸ್ ಆಗಿ ಕ್ಲೈಮ್ಯಾಕ್ಸಲ್ಲಿ ತೋರಿಸಿದ್ದಾರೆ. ಮೂವಿನ ಎಲ್ಲರೂ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹೋಗಿ ಮೂವಿನ ನೋಡಿ. ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.